ವಕ್ತ್ ಆಸ್ತಿಯಲ್ಲಿ ಅನಧಿಕೃತವಾಗಿ ತಲೆ ಎತ್ತಿದ ಚಿಕನ್ ಅಂಗಡಿಗಳು ದುರ್ವಾಸನೆಗೆ ಸುತ್ತಮುತ್ತಲಿನ ಸಾರ್ವಜನಿಕರು ತತ್ತರ. ಹಿಂದೂ ಮುಸ್ಲಿಮರ ಪುಣ್ಯತಾಣ ಹಾಗೂ ರಾಜ್ಯ ಪ್ರಸಿದ್ಧಿಯಾದ ತಾಲೂಕಿನ ಮುರಗಮಲ ಗ್ರಾಮದ ಅಮ್ಮಜಾನ್ ಬಾವಾಜಾನ್ ದರ್ಗಾ ಸುತ್ತ ಸ್ವಚ್ಛತೆ ಮರೀಚಿಕೆಯಾಗಿದೆ. ಅಲ್ಲದೆ ದರ್ಗಾ ಮುಂಭಾಗದಲ್ಲಿ ಇರುವ ವಕ್ತ್ಗೆ ಸೇರಿದ ಆಸ್ತಿಯಲ್ಲಿ ಅನಧಿಕೃತವಾಗಿ ಚಿಕನ್ ಅಂಗಡಿಗಳು ತಲೆ ಎತ್ತಿದ್ದು, ಇದರಿಂದ ದುರ್ವಾಸನೆಗೆ ಜನ ತತ್ತರಿಸುವಂತೆ ಆಗಿದೆ. ಬಯಲಿಗೆ ತ್ಯಾಜ್ಯ. ವಕ್ತ್ ಜಾಗದಲ್ಲಿ ಅನಧಿಕೃತವಾಗಿ ನಡೆಸುತ್ತಿರುವ ಚಿಕನ್ ಅಂಗಡಿಗಳಿಂದ ಹೊರಬರುವ ತ್ಯಾಜ್ಯವನ್ನು ಅಲ್ಲಿಯ ಪಕ್ಕದಲ್ಲಿ ಬಯಲಿಗೆ ಎಸೆಯುವುದರಿಂದ ಗಬ್ಬುನಾಥ ಬೀರಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಸ್ಥಳೀಯರಿಗೆ ಎದುರಾಗಿದೆ. ನಾಯಿಗಳ ದರ್ಬಾರ್. ಅಲ್ಲದೆ ಚಿಕನ್ ಅಂಗಡಿಗಳಿಂದ ಬೀಳುವ ತ್ಯಾಜ್ಯ ತಿಂದು ಅಲ್ಲಿನ ಬೀದಿ ನಾಯಿಗಳು ಸಾರ್ವಜನಿಕರ ಮೇಲೆ ದಾಳಿ ಮಾಡುತ್ತಿವೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಕಣ್ಣು ಮುಚ್ಚಿ ಕುಳಿತ ವಕ್ತ್ ಮಂಡಳಿ. ತಮಗೆ ಸೇರಿರುವ ಜಾಗದಲ್ಲಿ ಅನಧಿಕೃತವಾಗಿ ಅನ್ಯರು ಪ್ರವೇಶಿಸಿ ಚಿಕನ್ ವ್ಯಾಪಾರ ಮಾಡಿ ಅಸ್ವಚ್ಛಗೊಳಿಸಿ ಸಾಂಕ್ರಾಮಿಕ ರೋಗಗಳು ಹರಡುವಂತೆ ಮಾಡುತ್ತಿದ್ದರೂ ವಕ್ತ್ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಅಲ್ಲಿನ ಸ್ಥಳೀಯ ಮತ್ತು ಪ್ರವಾಸಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ವಕ್ತ್ ಮಂಡಳಿಗೆ ಸೇರಿದ ಜಾಗದಲ್ಲಿ ಚಿಕನ್ ಅಂಗಡಿಗಳು ತೆರೆದು ಅಸ್ವಚ್ಛಗೊಳಿಸಿ ಪರಿಸರ ನಾಶ ಮಾಡುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಖೇದಕರ ಸಂಗತಿ ಎನ್ನುತ್ತಾರೆ ಸ್ಥಳೀಯ ನಿವಾಸಿ ಪ್ಯಾರೇಜನ್ ರವರು. ಬ್ಯೂರೋ ರಿಪೋರ್ಟ್, ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ.